ಹಾಗೆ ರಮೇಶ್ ರಾಜು ಸರ್ ಕೂಡ ದಯವಿಟ್ಟು ಜಾಯಿನ್ ಆಗಬೇಕು ನಮ್ಮ ಜೊತೆಗೆ. ಆಕ್ಸ್ಫರ್ಡ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ನ ಚೇರ್ಪರ್ಸನ್ ರಮೇಶ್ ರಾಜು ಸರ್. ಎಸ್ ಅಂತೆಯೇ ಪ್ರಕಾಶ್ ರಾಜ್ ಅವರು ಖ್ಯಾತ ಉದ್ಯಮಿಗಳು. ಅಲಾಂಗ್ ವಿತ್ ಈ ಒಂದು ಹಾಡು ಇಷ್ಟು ಚೆನ್ನಾಗಿ ಹೊರಹೊಮ್ಮಲಿಕ್ಕೆ ಮೂಲ ಕಾರಣೀಭೂತರು ಎಲ್ಲ ನಮ್ಮ ಟೀಮ್ ಅವರನ್ನ ಪ್ರೀತಿಯಿಂದ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೀನಿ. ಸಂಗೀತದ ಜೊತೆಗೆ ಗೀತ ರಚನೆ ಹರ್ಷಿತ್ ಗೌಡ, ನಮ್ಮ ಬಜರಂಗಿ ಲಾಂಚ್ ಮಾಡಬೇಕು ದರ್ಶನ್ ಸರ್ ಅವರು, ಹಾಗೆ ವೇದಿಕೆಯಲ್ಲಿರೋರೆಲ್ಲರೂ ಕೂಡ ಜೊತೆಯಾಗಬೇಕಂತ ಕೋರ್ಕೊಳ್ತಾ ಇದ್ದೇನೆ. ಇವತ್ತಷ್ಟೇ ಈಗ ಲಾಂಚ್ ಆಗ್ತಿರುವಂತಹ ಜಾಜಿ, ಇದು ಕನ್ನಡದ ಒಂದು ವಿಶಿಷ್ಟವಾದ ಸಿಂಗಲ್ಸ್ ಆಗಿ ಗುರುತಿಸಿಕೊಳ್ಳಿದೆ. 90ರ ದಶಕದಲ್ಲಿ ಹಿಂದಿಯಲ್ಲಿ ನಾವು ಹೆಚ್ಚು ಈ ರೀತಿಯ ಹಾಡುಗಳನ್ನ ನೋಡ್ತಾ ಇದ್ವಿ, ಆದ್ರೆ ಈಗ ಕನ್ನಡದಲ್ಲಿ ಕೂಡ ಸೂಪರ್ ಡೂಪರ್ ಸಾಂಗ್ಸ್ ಬರ್ತಿದೆ. ಆ ಸಾಲಿಗೆ ಸೇರ್ಲಿ ಜಾಜಿ, ಅತಿ ಹೆಚ್ಚು ವ್ಯೂಸ್ ಅನ್ನ ಪಡ್ಕೊಳ್ಳಿ. ಜಾಜಿಗೆ ಮತ್ತು ಈ ಬಳಗಕ್ಕೆ ಒಂದು ವಿಶಿಷ್ಟವಾದ ಹೆಸರು ದೊರಕಲಿ ಅಂತ ಹಾರೈಸ್ತಾ ಇದ್ದೀನಿ. ಕಲಾ ಕ್ಷೇತ್ರಕ್ಕೆ ಅರ್ಪಣೆ ಮಾಡ್ಕೊಂಡಿರುವಂತಹ ಈ ಒಂದು ಕಲಾ ಕುಟುಂಬದ ಕುಣಿಗೆ Sure. Along with ಹಾಗೆ ದರ್ಶನ್ ಸರ್ ಸ್ಟೇಜ್ ನಲ್ಲಿ ಇದ್ದಾರೆ. ಸರ್ ನಾನು ಅವ್ರನ್ನ ಕರೆದಿದ್ದು ಕೇಳಿದ್ರೆ ನಮ್ಮ ಮನೇನೆ ಅಮ್ಮ, ನಮ್ಗೆಲ್ಲ ಜಾಸ್ತಿ ಏನು ಸ್ಪೆಷಲ್ ಆಗಿ ಕರೆಯೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ನಿಮ್ಮ ಮನೆಯ ಮಗಳು ವಿಶಿಷ್ಟವಾಗಿ ಗುರುತಿಸ್ಕೊಳ್ಳಿಕ್ಕೆ ಹೊರಟಿದ್ದಾರೆ. ವರ್ಸಟೈಲ್ ಡಾನ್ಸರ್ ಜಾಜಿ, ಈ ಒಂದು ಸಾಂಗ್ ಅನ್ನ ಶುಭ ಹಾರೈಸೋ ಮೂಲಕ ಚಾಲನೆ ಕೊಡ್ಬೇಕು ದರ್ಶನ್ ಸರ್. ಚಾಲನೆ ಕೊಟ್ಬಿಡ್ತೀನಿ, ಫಸ್ಟ್ ಹೇಳಿ ಮಾತಾಡ್ಬಿಡ್ತೀನಿ. ಏನಕ್ಕೆ ಅಂತಂದ್ರೆ ಆಮೇಲಿಂದ ಮಾತಾಡೋಕೆ ಟೈಮ್ ಸಿಗಲ್ಲ ನನಗೆ ಅಂತ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಇವತ್ತು ಜಾಜಿ ಅನ್ನೋ ಒಂದು ಆಲ್ಬಮ್ ಸಾಂಗ್ ರಿಲೀಸ್ ಆಗ್ತಾ ಇದೆ. ಆದರೆ ಅದ್ರ ಹಿಂದ್ಗಡೆ ಒಂದು ಚಿಕ್ಕ ಕತೆ ಇದೆ, ಅದೊಂದು ಹೇಳ್ಬಿಡ್ತೀನಿ, ಯಾಕಂದ್ರೆ ಎಲ್ಲದಕ್ಕೂ ಒಂದು ಕತೆ ಇರುತ್ತೆ. ನನಗೆ ಮೋಹನ್ ರಾಜ್ ಅವರು ಆ್ಯಕ್ಚುಲಿ ಪರಿಚಯ ನಮ್ಮ ಸತೀಶ್ ಅಣ್ಣ ಕಡೆಯಿಂದ, ಸತೀಶ್ ರೆಡ್ಡಿ ಅವ್ರ ಕಡೆಯಿಂದ, ನಮ್ಮ ಸತೀಶ್ ಅಣ್ಣ, ಸಿನ್ನಣ್ಣ, ಸೊ ಈ ಟೀಮಿಂದ ನನಗೆ ಭಾಳ ಪರಿಚಯ. ಅವರೆಲ್ಲ ವಿಷಯದಲ್ಲೂ ಅವ್ರ ಹತ್ರ ಮಾತಾಡ್ಬೇಕಾದ್ರೆ, ಈಗ ಅವ್ರ ಮನೆ ನೀವು ನೋಡ್ಬೋದು, ಎಲ್ಲ ಅವರು ಆ್ಯಕ್ಚುಲಿ ಅವ್ರು ಮೇಯರ್ ಆಗಿದ್ದಾಗ ಇಲ್ಲಿ ಗಣಪತಿ ಕೂರ್ಸೋದ್ರಿಂದ ಹಿಡಿದು ಮತ್ತೊಂದು ಮಗದೊಂದು, ಈಗ ಮೊನ್ನೆ ಆ್ಯಕ್ಚುಲಿ ನೀರಿಲ್ಲ ನೀವೇ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ವೈರಲ್ ಆಗಿದೆ ಅಂತ. ಅಂದರೆ ಎಲ್ಲದರಲ್ಲೂ ಕ್ರಿಯೇಟಿವ್ ಆಗಿರ್ತಾರೆ ಅವರು ಅಂತ ಅಂದ್ಬಿಟ್ಟು. ಸೊ ಹೇಳಿದ್ರು ಆ್ಯಕ್ಚುಲಿ ನನ್ನ ಮಗಳು ಹಿಂಗೆ ಡಾನ್ಸ್ ಕಲಿತಿದ್ದಾಳೆ. ಎಲ್ಲರೂ ಹೇಳ್ತಾರೆ ನಂಗೆ, ಸುಮಾರು ಜನ ಹೇಳ್ತಾರೆ ಹೌದಾ, ಓಕೆ ಗುಡ್ ಆ್ಯಂಡ್ ಫೈನ್, ಡ್ಯಾನ್ಸ್ ಕಲಿಸಿದ್ರೆ ಓಕೆ ಗುಡ್ ಆ್ಯಂಡ್ ಫೈನ್, ಅಷ್ಟೇ ನನಗೆ ನಿನ್ನೆ ಹೇಳೋಕ್ಕಾಗಲ್ಲ ಅಂತ. ಇಂಟ್ರೆಸ್ಟ್ ಏನಿಗೆ ಬಂದಿದ್ದು ಅಂತಂದರೆ ಹೆಸರು ಕೇಳಿದ್ದೀನ, ಅಣ್ಣ ನನ್ನ ಮಗಳ ಹೆಸರು ಜಾಜಿ ಅಂತ. ಈಗಿನ ಟ್ರೆಂಡಲ್ಲಿ ಯಾರು ಜಾಜಿ ಅಂತ ಹೇಳ್ತಾರೆ? ಇವಾಗೆಲ್ಲ ಎಂತೆಂಥ ಹೆಸರುಗಳಿದೆ, ಇದೇ ಜಾಜಿ ಅಂತ. ಯಾಕಂದರೆ ಈ ಜಾಜಿ ಅನ್ನೋ ಹೆಸರು ತುಂಬಾ ನನಗೆ ಇಂಪ್ಯಾಕ್ಟ್ ಆಗಿದ್ದಾರೆ ನಮ್ಮ ತಾಯಿ ಹೇಳೋರು. ಯಾಕಂದ್ರೆ ಅವ್ರು ಕೊಡಗು ಸೈಡಲ್ಲಿ ಇದ್ದಿದ್ದು, ಆಗೆಲ್ಲ ಸ್ವಲ್ಪ ಕಾಡಿಂದಾನೆ ಎಲ್ಲ ಬರೋರು. ಆಗ ಅಲ್ಲಿ ಹೆಸರುಗಳೇ ಜಾಜಿ, ಸಂಪಿಗೆ, ಮೈನಾ, ಮಲ್ಲಿಗೆ ಈ ಥರ ಹೆಸರುಗಳಿತ್ತು. ಇಲ್ಲ ನಮ್ಮಮ್ಮನ ಹತ್ರ ಮೀನಾ, ಈ ಥರ ಎಲ್ಲ ಹೆಸರುಗಳು. ಈ ಜಾಜಿ ಅನ್ನೋದು ಎಲ್ಲಿಂದ ಬಂತಣ ನಿಮಗೆ ಅಂತ ಏನಕ್ಕೆ ವಿಷಯ ಹೇಳ್ತಾ ಇದೆ ಅಂದರೆ, ನೆಕ್ಸ್ಟ್ ಬರೋ ವಿಷಯ ಇನ್ನೂ ಚೆನ್ನಾಗಿದೆ, ನಿಮ್ಗಳಿಗೆ ಒಂದು ಕ್ವಿಸ್ತಾರ ಇರುತ್ತೆ. ಅದು ಏನೋ ಮಗಳ ಹೆಸರನ್ನ ಜಾಜಿ ಅಂತ ಇಟ್ಬಿಟ್ರು, ಭಾಳ ಸಂತೋಷ, ಚೆನ್ನಾಗಿದೆ. ಅವ್ರ ಮಗಳ ಹೆಸರು ಗೊತ್ತಾ ನಿಮ್ಗೆ ಯಾರಿಗಾರಿಲ್ಲಿ? ಲಿಟ್ರಲಿ ಯು ಫೀಲ್ ಲೈಕ್ ಶಾಕ್. ಮಗಳ ಹೆಸರು ಜಾಜಿ, ಮಗನ ಹೆಸರು ಜಾಣ ಅಂತ ಇಟ್ಟಿದ್ದಾರೆ. ಬಾಬಾ ಜಾಣ ನೋಡ್ರಿ ಅವನೇ. ಏನಕ್ಕೆ ಅಂತಂದ್ರೆ ಸ್ಕೂಲಲ್ಲಿ ಅವ್ನು ಯಾರು ನೀನು ಓದಲ್ಲ ನೀನು ಜಾಣ ಅಂತಂದ್ರೆ ಮೇಡಮ್ ಹೆಂಗ್ತಾನೆ ಬೈತಾರೆ ಪಾಪ ಹೇಳಿ. ಬೈಯೋದಕ್ಕೂ ಆಕ್ಚುಲಿ ಚಾನ್ಸ್ ಕೊಟ್ಟಿಲ್ಲ ನೋಡಿ. ಅವನ ಹೆಸರು ಜಾಣ ಅಂತ ಅಂದ್ಬಿಟ್ಟು. ಸೊ ಇಷ್ಟು ಕ್ರಿಯೇಟ್ ಆಗಿದೆ. ಯಾವಾಗ ನಾವು ಸಾಂಗ್ ನೋಡಿದ್ವಿ, ನಮ್ಮ ಡಾನ್ಸ್ ಮಾಸ್ಟರ್ ಮೋಹನ್ ಅವರು, ಕ್ಯಾಮ್ರಾಮನ್ ಅವರು ಎಲ್ಲ ಸೇರಿ ಇಷ್ಟು ಒಳ್ಳೆ ಸಾಂಗ್ ಮಾಡಿದರೆ, ಅದಕ್ಕೆ ಒಂದು ಆನೆ ಬಲದ ಥರ ನಮ್ಮ ಆ್ಯಕ್ಚುಲಿ ನಮ್ಮ ಶೈಲಜಾ ಮೇಡಮ್ ಅವರು, ಹರಿಕೃಷ್ಣ ಅವರು ಡಿ ಬೀಟ್ಸ್ ಅಲ್ಲಿ ರಿಲೀಸ್ ಮಾಡ್ತಿರೋದು ಇನ್ನೂ ದೊಡ್ಡ ವಿಷಯನೇ. ಸೊ ಇದಕ್ಕೆ ತಮ್ಮ ಪ್ರೀತಿ ಪ್ರೋತ್ಸಾಹ ಕೊಡಿ, ಈ ಮಗುಗೆ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡಿ, ಮಗು ಚೆನ್ನಾಗಿ ಬೆಳೀಲಿ ಅಂತ ಹಾರೈಸ್ತೀನಿ. ಸೊ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಜಸ್ಟ್ ಆಲ್ ದ ವೆರಿ ಬೆಸ್ಟ್ ಜಾಜಿಗೆ ಅಂತ ಹೇಳ್ತಾರೆ ಅಷ್ಟೇ ಅನ್ಕೊಂಡ್ವಿ, ಆದ್ರೆ ಅದ್ರ ಹಿಂದಿರುವಂತಹ ಸಂಪೂರ್ಣ ಕಥೆಯನ್ನು ಕೂಡ ಹೇಳಿದ್ರು. ನನಗೂ ಹಾಗೆ ಅನ್ಸ್ತು, ಮಗಳಷ್ಟೇ ಇದ್ದಾರೆ ಅಂತ ಅನ್ಕೊಂಡಿದ್ದೆ. ಜಾಜಿ ಜೊತೆಗೆ ಜಾಣ ಹೆಸರನ್ನೇ ಇಷ್ಟು ಡಿಫ್ರೆಂಟ್ ಆಗಿಟ್ಟಿದ್ದಾರೆ, ಸಾಂಗ್ ಕೂಡ ಅಷ್ಟೇ ಡಿಫ್ರೆಂಟ್ ಆಗಿ ಮೂಡ್ ಬಂದಿರುತ್ತೆ ಅಂತ ಭಾವಿಸ್ತೀನಿ.